KPSC ಅಂದರೆ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ. ಸರ್ಕಾರಿ ಅಧೀನದಲ್ಲಿರುವಂತಹ ಸಂಸ್ಥೆಗಳಿಗೆ ಯಾವುದಾದ್ರೂ ನೇಮಕಾತಿ ಆಗಬೇಕು ಅಂತಂದರೆ ಈ ಒಂದು KPSC ಆಯೋಗದ ಮೂಲಕ ನೇಮಕಾತಿ ಆಗುತ್ತೆ. ಆದರೆ ಒಂದಷ್ಟು ಮನಸ್ಥಿತಿ ಇದೆ. KPSC ಅಂತಂದರೆ ಅಲ್ಲಿ ಭ್ರಷ್ಟತೆ ಇದೆ, ಅಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಅಥವಾ ನೇಮಕಾತಿ ಆಗಬೇಕು ಅಂತಂದ್ರೆ ಲಕ್ಷ ದುಡ್ಡು ಸುರಿಬೇಕು, ಅಷ್ಟರ ಮಟ್ಟಿಗೆ ಅಲ್ಲಿ ವ್ಯವಸ್ಥೆ ಹದಗೆಟ್ಟಿದೆ ಅಂಥೇಳಿ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇರುವಂತಹ ನೇಮಕಾತಿಯ ವೇಳೆಯಲ್ಲಿ ಆಗಿರುವಂತಹ ಅಕ್ರಮ ಹಗರಣ ಎಲ್ಲವೂ ಕೂಡ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ KPSCಯಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಉದ್ಯೋಗ ವಂಚಿತರು ಅಥವಾ ಉದ್ಯೋಗದ ಆಕಾಂಕ್ಷಿಗಳು ಎಲ್ಲರೂ ಕೂಡ KPSC ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಈ ಹಿಂದೆ ಇದ್ದಂತಹ ಸಾಕಷ್ಟು ಆರೋಪಗಳೇನಿದ್ವು KPSC ಅಂದರೆ ಅಲ್ಲಿ ಭ್ರಷ್ಟರೇ ತುಂಬಿದ್ದಾರೆ, ಅಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಫೈಲ್ ಮೂವ್ ಆಗಬೇಕು ಅಂತಂದರೆ ಹಣ ಕೊಡಬೇಕು, ಹಣ ಕೊಟ್ಟರೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಉದ್ಯೋಗ ಸೌದೆ ಅಂತ ಇದ್ರೂ ಕೂಡ, ಕಟ್ಟಡಕ್ಕೆ ಉದ್ಯೋಗ ಸೌಧ ಅಂತಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉದ್ಯೋಗ ಸಿಗ್ತಾ ಇಲ್ಲ. ಯುವ ಪೀಳಿಗೆ ಕೆಲಸ ಇಲ್ಲದೆ ಅವರು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಅಂದರೆ ಅಲ್ಲಿ KPSC ನೇಮಕಾತಿಯ ಸದಸ್ಯ ಮಂಡಳಿ ಏನಿದೆ, ಆ ಮಂಡಳಿಯಲ್ಲಿರುವಂಥವ್ರು ಎಲ್ಲರೂ ಕೂಡ ಭ್ರಷ್ಟತೆಯಿಂದ ಕೂಡಿದ್ದಾರೆ. ಹಣ ಕೊಟ್ಟರೆ ಮಾತ್ರ ಆಗೋದು, ಸೂಕ್ತ ಸಮಯಕ್ಕೆ ನೇಮಕಾತಿ ಆಗ್ತಾ ಇಲ್ಲ. ಜೊತೆಗೆ ನಾವು ಯಾವುದೇ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದರೆ ನಾವು ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದ್ರೂ ಕೂಡ ಅಲ್ಲಿ ನಾವು ಮುಂದೆ ಪ್ರೋಸೆಸ್ ಆಗಬೇಕು ಅಂತಂದರೆ ಹಣ ಕೊಡಬೇಕು ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ KPSCಯಲ್ಲಿ ಆಗ್ತಾ ಇರುವಂತಹ ಕೆಲ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋದಾಗ ಆ KPSC ಅಂತಂದರೆ ಎಲ್ಲಿ ಒಂದು ರೀತಿ ಭ್ರಷ್ಟ ಕೂಪ, ಲಂಚದ ತಾಣ ಅನ್ನುವಂಥ ಆರೋಪಗಳೇನಿತ್ತು ಅವೆಲ್ಲದರಿಂದಲೂ ಕೂಡ ಮುಕ್ತಿ ಆಗುತ್ತಾ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಯಾಕೆ ಅಂತಂದರೆ ಇತ್ತೀಚೆಗೆ KPSC ಕಾರ್ಯದರ್ಶಿ ಮಾಡಿರುವಂತಹ ಒಂದು ಕಾರ್ಯ ಏನಿದೆ ಅದೆಲ್ಲರಲ್ಲೂ ಕೂಡ ಒಂದು ರೀತಿ ಮೆಚ್ಚುಗೆಗೆ ಕಾರಣ ಆಗಿದೆ. ಅವರು ಇಡೀ KPSCಯ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂತಹ ಅಧ್ಯಕ್ಷರಾಗಿರ್ಬೋದು, ಸದಸ್ಯರ ವಿರುದ್ಧನೇ ತಿರುಗಿ ಬಿದ್ದಿರುವಂಥದ್ದು. ಆ ಮೂಲಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ಮೂಲಕ ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸುಮಾರು 7 ಪುಟಗಳ ಆ ಒಂದು ಸುದೀರ್ಘ ಪತ್ರದಲ್ಲಿ KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್, ಸದಸ್ಯರಾಗಿರುವಂತಹ ವಿಜಯ್ ಕುಮಾರ್, ಕುಂಚನೂರೆ, ಹೆಗ್ಗಣನವರ್, ಗೀತಾ ಮತ್ತು ಮುಸ್ತಫಾ ಹುಸೇನ್ ಸೈಯದ್ ಅಜೀಜ್ ಇವರ ಕಾರ್ಯವೈಖರಿ ಸರಿ ಇಲ್ಲ, ಇವರನ್ನು ಕೂಡಲೇ ಅಮಾನತು ಮಾಡಿ ಅಂತ ಹೇಳಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಯಾಕೆಂತಂದರೆ KPSCಯಲ್ಲಿ ಯಾವುದೇ ಒಬ್ಬ IAS ಅಧಿಕಾರಿ ಬಂದು ಅಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆಯನ್ನು ಸರಿ ಮಾಡ್ತಾರೆ, ಅದನ್ನು ಒಂದು ರೀತಿ ಮೇನ್ ಸ್ಟ್ರೀಮ್ಗೆ ತರ್ತಾರೆ ಅಂತಂದರೆ ಅಲ್ಲಿರುವಂತಹ ಭ್ರಷ್ಟ ವ್ಯವಸ್ಥೆ ಅವ್ರಿಗೆ ಇರಲಿಕ್ಕೆ ಬಿಡೋದಿಲ್ಲ. ಯಾವುದಾದ್ರೂ ಮೂಲಕ ರಾಜಕೀಯ ಒತ್ತಡವನ್ನು ತಂದು ಅವರನ್ನು ವರ್ಗಾವಣೆ ಮಾಡಿಸುವಂತಹ ಕೆಲಸನೂ ಕೂಡ ಆಗ್ತದೆ. ಈ ಹಿಂದೆನೂ ಕೂಡ ವಿಕಾಸ್ ಎನ್ನುವಂತಹ ಒಬ್ಬರು IAS ಅಧಿಕಾರಿ ಇದ್ದರು. ಅವರು ಅಲ್ಲಿ ಒಂದಷ್ಟು ಪಾರದರ್ಶಕತೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮುಂದಾಗಿದ್ದರು. ಕೂಡಲೇ ಅವರನ್ನು ವರ್ಗಾವಣೆ ಮಾಡುವಂತಹ ಕೆಲಸನೂ ಕೂಡ ಅಲ್ಲಿನ ಭ್ರಷ್ಟ ವ್ಯವಸ್ಥೆ ಮಾಡ್ತಾರೆ. ಅದಾದ ನಂತರ ಇದೀಗ ಬಂದಿರುವಂತಹ ಲತಾಕುಮಾರಿ ಏನಿದ್ದಾರೆ, KS ಲತಾಕುಮಾರಿ, ಅವರು ಇಡೀ ವ್ಯವಸ್ಥೆ ಆಗಿರ್ಬೋದು ಭ್ರಷ್ಟ ವ್ಯವಸ್ಥೆಯ ವಿರುದ್ಧನೇ ತಿರುಗಿ ಬಿದ್ದಿರುವಂಥದ್ದು. ಇದೇ ಮೊದಲ ಬಾರಿಗೆ KPSCಯ ಕಾರ್ಯದರ್ಶಿ ಒಬ್ಬರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕಾನೂನು ಕೋಶದ ಮುಖ್ಯಸ್ಥರ ಹುದ್ದೆಗೆ ನೇಮಕಾತಿ ಆದೇಶ ಏನಿದೆ ಅದನ್ನು ಹೊರಡಿಸಬೇಕು ಅಂತಂದರೆ ಒಂದಷ್ಟು ಸಭೆಗಳನ್ನು ಆಗಬೇಕು. ಅದು ಯಾವುದೇ ರೀತಿಯಾದಂತಹ ಒಂದು ಸಭೆ ಆಗಿಲ್ಲ. ಆಯ್ಕೆ ಪಟ್ಟಿಗಳನ್ನು ಅನುಮೋದನೆ ಕೊಡಬೇಕು ಅಂತಂದರೆ ಅಧ್ಯಕ್ಷರು ಜೊತೆಗೆ ಸದಸ್ಯರಾಗಿದ್ದಾರೆ, ಅವ್ರು ಯಾರೂ ಕೂಡ ಒಂದು ಸೂಕ್ತ ಸಭೆಯನ್ನು ನಡೆಸಿ ಆಯ್ಕೆ ಪಟ್ಟಿ ಅನುಮೋದನೆಯನ್ನು ಕೊಟ್ಟಿರೋದಿಲ್ಲ. ಜೊತೆಗೆ ತಮ್ಮ ವ್ಯಾಪ್ತಿಗೆ ಬರೆದಿದ್ದು ಇದ್ದರೂ ಕೂಡ ಕರ್ತವ್ಯ ನಿರ್ವಹಿಸಲು ಗಣಕಯಂತ್ರದ ಅಂದರೆ ಅಲ್ಲಿ ಯಾರು ಕಂಪ್ಯೂಟರ್ ಆಪರೇಟರ್ ಇರ್ತಾರೆ ಅವ್ರ ಮೇಲೆ ಒತ್ತಡವನ್ನು ಸೇರ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪವನ್ನು ಅಧ್ಯಕ್ಷರು ಮಾಡಿದ್ದಾರೆ ಅಂಥೇಳಿ ತಿಳಿದು ಬರ್ತಾ ಇದೆ. ಜೊತೆಗೆ ರಾಜ್ಯದಲ್ಲಿರುವಂಥ ಬಹುತೇಕ ಸರ್ಕಾರಿ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ. ಅದಕ್ಕೆ
ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಆಗಿರ್ಬೋದು ಅಥವಾ KPSC ಮೂಲಕ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಒಂದಷ್ಟು ಅಭ್ಯರ್ಥಿಗಳು, ಉದ್ಯೋಗದ ಆಕಾಂಕ್ಷಿಗಳು ಎಲ್ಲರೂ ಕೂಡ ಎಕ್ಸಾಮನ್ನು ಬರೆದಿದ್ದಾರೆ. ಆದರೆ ನೇಮಕಾತಿ ಏನಾಗಬೇಕಾಗಿತ್ತು ಅದು ನೇಮಕಾತಿಗಳ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾ ಇಲ್ಲ, ಜೊತೆಗೆ ಫಲಿತಾಂಶನೂ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಇದಕ್ಕೆ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ನೀವು ಇವ್ರ ವಿರುದ್ಧ 4 ಜನ ಅಧ್ಯಕ್ಷರಾಗಿರ್ಬೋದು ಮತ್ತು ಉಳಿದಂತೆ 3 ಸದಸ್ಯರೇನಿದ್ದಾರೆ ಅವ್ರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಲಿಲ್ಲ ಅಂತಂದರೆ ಮುಂದೆ ನಡಿಬೇಕಾದಂಥ ಯಾವುದೇ ರೀತಿಯಾದಂಥ ಪರೀಕ್ಷಾ ನೇಮಕಾತಿ ವಿಚಾರವಾಗಿ ನೇಮಕಾತಿ ಕುರಿತಂತೆ ಆಗಬೇಕು ಯಾವುದೇ ಪರೀಕ್ಷೆಗಳಾಗಿರ್ಬೋದು ಅವೆಲ್ಲವೂ ಕೂಡ ಅಕ್ರಮವಾಗಿ ಆಗತ್ತೆ. ಜೊತೆಗೆ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತಂದರೆ ಇದು ಸಾಧ್ಯ ಆಗೋದಿಲ್ಲ. KPSC ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಆ ಗೌರವವನ್ನು ಕಾಪಾಡಬೇಕು ಅಂತಂದರೆ ಕೂಡಲೇ ನೀವು ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರಿ ರಾಜ್ಯಪಾಲರು ಏನಿದ್ದಾರೆ, ಅಂದರೆ ನೀವು ರಾಜ್ಯವನ್ನು ಪಾಲನೆ ಮಾಡುವಂಥವ್ರು ಏನಿದ್ದೀರಿ, ನೀವು ಕೂಡಲೇ ಇವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ ಈ ಒಂದು ಪತ್ರ ಇಡೀ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಹಿಂದೆ ಅಂದರೆ ಯಾವಾಗ KPSC ಅಧ್ಯಕ್ಷರಾಗಿ ಬಂದರು ಅವರಾಗಿರ್ಬೋದು, ಜೊತೆಗೆ ಸದಸ್ಯರು ಎಲ್ಲರೂ ಕೂಡ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು ಅಂತಂದರೆ ಅದು ಕಾನೂನು ಬಾಹಿರವಾಗಿರುತ್ತೆ. ಜೊತೆಗೆ ಕರ್ತವ್ಯ ಲೋಪವನ್ನು ಎಸಗಿರುವಂಥದ್ದು, ಜೊತೆಗೆ ತಮ್ಮ ಅಧಿಕಾರಿ ತಮ್ಮ ಹುದ್ದೆ ಏನಿದೆ ಅದನ್ನು ಮರೆತುಬಿಟ್ಟು, ತಮ್ಮ ಹುದ್ದೆಯ ಜವಾಬ್ದಾರಿಯನ್ನು ಮರೆತು ಅಧ್ಯಕ್ಷರಾಗಿರ್ಬೋದು, ಸದಸ್ಯರು ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ಹೀಗಾಗಿಯೇ ನೇಮಕಾತಿ ಪ್ರಸ್ತಾವನೆಗಳಿಗೆ ವಿಳಂಬ ಆಗ್ತಾ ಇದೆ. ಒಂದಷ್ಟು ಉದ್ಯೋಗ ಆಕಾಂಕ್ಷಿಗಳಿಂದ ನಮಗೆ ಸರ್ಕಾರಿ ಕೆಲಸ ಸಿಕ್ಕೇ ಬಿಡ್ತು ಅನ್ನುವಂಥದ್ದು ನಿರೀಕ್ಷೆಯಲ್ಲಿದ್ದವರು ಎಲ್ಲರಿಗೂ ಕೂಡ ನಿರೀಕ್ಷೆ ಹುಸಿಗೊಳಿಸುವಂಥ ಕೆಲಸವನ್ನು ಅಧ್ಯಕ್ಷರು ಜೊತೆಗೆ ಇತರ ಸದಸ್ಯರು ಮಾಡ್ತಿದ್ದಾರೆ. ಹೀಗಾಗಿ ನೀವು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ಮನವಿಯನ್ನು ಆ ಪತ್ರದಲ್ಲಿ ಮಾಡಿದ್ದಾರೆ. ಜೊತೆಗೆ ಈಗ ಕಾರ್ಯದರ್ಶಿಗಳು ಪತ್ರವನ್ನು ಬರೆದಿದ್ದಾರೆ, KPSC ಕಾರ್ಯದರ್ಶಿ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ. ಅವ್ರ ಮೇಲೆ ಆ್ಯಕ್ಷನ್ ತಗೋಬೋದಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡುತ್ತೆ. ಆದರೆ ಸಂವಿಧಾನ ಅನುಚ್ಛೇದ 317ರಲ್ಲಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಬೋದು ಅಂಥೇಳಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. 317 ಕಾಲಂ 1ನಲ್ಲಿ ಅಧ್ಯಕ್ಷರಾಗಿರ್ಬೋದು ಅಥವಾ ಸದಸ್ಯರು ದುರ್ನಡತೆಯನ್ನು ತೋರಿದ್ದಾರೆ ಅಂತಂದರೆ ಅವರ ವಿರುದ್ಧ ರಾಷ್ಟ್ರಪತಿ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಪಡೆದು ಆನಂತರ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಬೋದು. ಜೊತೆಗೆ ಅವರನ್ನು ತನಿಖೆಗೆ ತಕ್ಕಂತೆ ಅವ್ರನ್ನ ವಿಚಾರಣೆಯನ್ನು ಕೂಡ ಒಳಪಡಿಸ್ಬೋದು ಅನ್ನುವಂತಹ ಒಂದು ಉಲ್ಲೇಖ ಆಗಿದೆ. ಅದನ್ನು ತಾವು ಬರೆದಿರುವಂತಹ ಪತ್ರದಲ್ಲಿ ಅದನ್ನು ಉಲ್ಲೇಖ ಮಾಡಿ ಕೂಡಲೇ ನೀವು ಕ್ರಮವನ್ನು ಕೈಗೊಳ್ಳಿ, ಅವರನ್ನು ಅಮಾನತು ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಇದೇ ಮೊದಲ ಬಾರಿಗೆ KPSC ಕಾರ್ಯದರ್ಶಿ ಒಬ್ಬರು ಅಧ್ಯಕ್ಷರು ಮತ್ತು ಉಳಿದಂಥ 3 ಸದಸ್ಯರ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿ ಪತ್ರವನ್ನು ಬರೆದಿದ್ದಾರೆ. ಇದೀಗ ಸದ್ಯ ರಾಜ್ಯಪಾಲರ ಅಂಗಳದಲ್ಲಿದೆ. ಸೊ ರಾಜ್ಯಪಾಲರು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾರೆ, ಯಾಕೆಂತಂದರೆ ಈಗ ನಾವು ಈ ಹಿಂದೆ ಗಮನಿಸ್ತಾ ಹೋದಾಗ ಒಂದಷ್ಟು ಉದ್ಯೋಗ ಆಕಾಂಕ್ಷಿಗಳು ಎಲ್ಲರೂ ಕೂಡ KPSC ಕಚೇರಿ ಮುಂದೆ ಬಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾವು ಎಕ್ಸಾಮ್ ಪಾಸ್ ಮಾಡಿದ್ದೀವಿ, ಆದರೆ ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾ ಇಲ್ಲ, ಫಲಿತಾಂಶ ಪ್ರಕಟ ಮಾಡ್ತಾ ಇಲ್ಲ. ಹೀಗೆ ಆದರೆ ನಮ್ಮ ಸರ್ಕಾರಿ ಹುದ್ದೆ ಪಡಿಬೇಕಾದ್ರೆ ಇರುವಂತಹ ವಯಸ್ಸಿನ ಮಿತಿನೂ ಮೀರುತ್ತೆ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರ್ಯಾರು KPSC ಅಭ್ಯರ್ಥಿಗಳ ಪರವಾಗಿ ಧ್ವನಿಯನ್ನು ಎತ್ತುತ್ತಿದ್ದಾರೆ ಅವರಿಗೆ ಹೋಗ್ಬಿಟ್ಟು ಮನವಿಯನ್ನು ಕೊಡುವಂಥ ಕೆಲಸವನ್ನು KPSC ಉದ್ಯೋಗ ಆಕಾಂಕ್ಷಿಗಳು ಮಾಡ್ತಿದ್ದಾರೆ. ಸೊ ಅಂತಿಮವಾಗಿ ಇದೀಗ ರಾಜ್ಯಪಾಲರ ಅಂಗಳದಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರ ಸ್ಥಾನದ ಕುರಿತಂತೆ ಅರ್ಜಿ ಅಥವಾ ದೂರು ದಾಖಲಾಗಿದೆ. ಸೊ ಅಂತಿಮವಾಗಿ ರಾಜ್ಯಪಾಲರು ಯಾವ ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಅಥವಾ ತಮ್ಮ ಅಧಿಕಾರ ಉಪಯೋಗಿಸಿ ಅಥವಾ ಅಧಿಕಾರದ ಆಧಾರದ ಮೇಲೆ ಅಧಿಕಾರವನ್ನು ಉಪಯೋಗಿಸಿ ಅವರು ಬಂದಿರುವಂತಹ ದೂರಿನ ಆಧಾರದ ಮೇಲೆ ಗಂಭೀರವಾದಂಥ ಒಂದು ಆ್ಯಕ್ಷನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ನಾನು ಭಾವಿಸ್ತೀನಿ. KPSC ಕಾರ್ಯದರ್ಶಿಗಳು ಅಲ್ಲಿನ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ಬರೆದಿರುವಂಥದ್ದು ಸರಿನಾ ತಪ್ಪ ಅನ್ನುವಂಥ ನಿಮ್ಮ ಅಭಿಪ್ರಾಯ ಇದ್ದರೆ ಅದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ.